ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನಿಟ್ಟೂರಿನ ಹತ್ರ ಇರ್ತಕ್ಕಂಥ ಒದಲೂರಿನಿಂದ ನಮ್ಮ ಕಸ್ಟಮರ್ ಒಬ್ಬರು ಫೋನ್ ಕರೆ ಮಾಡ್ತಾರೆ. ನಾವು ಮನೆ ಕಟ್ಟಬೇಕು ಅಂತ ಇದ್ದೇವೆ, ಬಂದು ಸ್ಥಳ ನೋಡಿ ನಮಗೆ ಸಜೆಷನ್ಸ್ ಕೊಡಿ ಅಂತೇಳಿ ಫೋನ್ ಕರೆ ಮಾಡ್ತಾರೆ. ಈ ಕಸ್ಟಮರು ಬರಲಿಕ್ಕಿಂತ ಮುಂಚೆ ಇವರ ಸಂಬಂಧಿಕರು ಒಬ್ಬರು ಯಾವುದೋ ಮದುವೆಗೆ ಸಂಬಂಧಪಟ್ಟ ಸಮಸ್ಯೆಯ ವಿಚಾರ ಬಗ್ಗೆ ಕೇಳಲಿಕ್ಕೆ ಮನೆಗೆ ಕರೆಸ್ಕೊಂಡಿದ್ರು. ಆವಾಗ ನಾನು ಯಾವುದೋ ಪೇಪರ್ ಅಂದರೆ ದಿನಪತ್ರಿಕೆಯಲ್ಲಿ ಆರ್ಟಿಕಲ್ ಬರೀತಿದ್ದೆ. ಆ ಸಂದರ್ಭದಲ್ಲಿ ಆ ಆರ್ಟಿಕಲನ್ನು ನೋಡಿ ಅವರು ನಾನು ಮಂಗಳೂರಿನಲ್ಲಿ ಇದ್ದೇನೆ ಅಂತ ತಿಳ್ಕೊಂಡು ಫೋನ್ ಕರೆ ಮಾಡಿ ಕರೆಸ್ಕೊಂಡಿದ್ರು. ಅವರ ಮನೆಯಲ್ಲಿ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಅವರಿಗೆ ರಿಸಲ್ಟ್ ಎಲ್ಲ ಬಂತು. ಅನಂತರ ಈ ಒದಲೂರಿನವರು ಅವರಿಗೆ ರಿಲೇಷನ್ಸ್ ಆದ್ದರಿಂದ ಇವರ ದಾಂಪತ್ಯ ಜೀವನದಲ್ಲಿ ತುಂಬ ಮನಸ್ತಾಪ ಉಂಟಾಗಿ ಡೈವರ್ಸ್ ಹಂತಕ್ಕೆ ತಲುಪಿತ್ತು. ಕಡೆ ಗಳಿಗೆಯಲ್ಲಿ ಇವರು ನನ್ನ ನಂಬರನ್ನು ಕೊಟ್ಟಿರ್ತಾರೆ. ಆಗ ಅವರು ನನಗೆ ಕರೆ ಮಾಡಿ ನಮ್ಮ ಫ್ಯಾಮಿಲಿ ಸಮಸ್ಯೆ ಈ ರೀತಿ ಇದೆ ಅಂಥೇಳಿ ಬಂದು ನನ್ನನ್ನು ಭೇಟಿಯಾಗಿ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮತ್ತು ದಾಂಪತ್ಯ ಜೀವನದಲ್ಲಿ ಡೈವರ್ಸ್ ಹಂತಕ್ಕೆ ಹೋದಂಥ ವಿಚಾರಗಳನ್ನು ತಿಳಿಸ್ತಾರೆ. ಕಡೆಯ ಹಂತದಲ್ಲಿ ಡೈವರ್ಸ್ಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಇವ್ರಿಗೆ ಪರಿಹಾರಗಳನ್ನು ತಿಳಿಸಿದ್ದೆ. ಆ ಪರಿಹಾರ ಮಾಡಿಕೊಂಡ್ಮೇಲೆ ಮತ್ತೆ ದಂಪತಿಗಳು ಒಂದಾಗಿ ಈಗ ಮಗು ಸಹ ಇದೆ. ಹಾಗಾಗಿ ಇವರು ತುಂಬ ಜನ ಕಸ್ಟಮರ್ನ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಹಾಗಾಗಿ ಅವ್ರಿಗೂ ಸಹ ಇವರೆಲ್ಲ ಯಾವ ಕಸ್ಟಮರ್ನ ನನ್ನ ಪರಿಚಯಕ್ಕೆ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ರಿಸಲ್ಟು ಬಂದಿದೆ. ಇವರು ಮೊದಲೂರಿಗೆ ಮೊನ್ನೆ ಫೋನ್ ಮಾಡಿ ಕರೆಸ್ಕೊತಾರೆ. ಅದೇ ಇವರ ಪಕ್ಕದ ಮನೆಯವ್ರಿಗೂ ಸಹ ಅಲ್ಲಿ ನಾನು ಸ್ಥಳ ನೋಡಿ ಹೀಗೀಗೆ ಕಟ್ಕೋಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ಹಾಗಾಗಿ ಇವರು ಕರೆ ಮಾಡಿದಾಗ ಹೋಗಿ ಆ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಅಲ್ಲಿ ಒಂದೆರಡು ಮರಗಳು ಮಿಡ್ಲಲ್ಲಿ ಮಾವಿನ ಮರ ಮತ್ತು ಬೇವಿನ ಮರಗಳು ಎಲ್ಲ ಬೆಳ್ಕೊಂಡಿದ್ದಾವೆ. ಅವನ್ನೆಲ್ಲ ತೆಗೆದು ಸಮ ಮಾಡಿಕೊಂಡು ಸ್ಥಳವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಟ್ಟಬೇಕಾಗುತ್ತೆ ಅಂತೇಳಿ ಸಲಹೆಯನ್ನು ಕೊಟ್ಟೆ. ಆ ಸಲಹೆಯನ್ನು ಇವ್ರಿಗೆ ಪೂರ್ವ ಈಶಾನ್ಯಕ್ಕೆ ಬಾಗಿಲು ಬರ್ತದೆ. ಇವರು ಮನೆ ಕಟ್ತಕ್ಕಂಥ ಒಂದು ಸ್ಥಳ ಏನಿದೆ ಅದು ಒಂದು 3 ಅಡಿ ಡೌನ್ ಆಗುತ್ತೆ. ಆ ಪಕ್ಕದ ಹಿಂದೆ ಪಶ್ಚಿಮದಲ್ಲಿರ್ತಕ್ಕಂಥ ಅಡಿಕೆ ತೋಟದ ಸ್ಥಳದಿಂದ ಇವರು ಮನೆ ಕಟ್ತಕ್ಕಂಥ ಸ್ಥಳ ಒಂದು 2-3 ಅಡಿ ಡೌನ್ ಆಗೋದ್ರಿಂದ ನೀವು ಹಾಗೆ ಇವರ ಎದುರು ಮನೆ ಅಂದರೆ ಸಂಬಂಧಿಕರು ಬೇರೆ ಮನೆ ಕಟ್ತಾ ಇದ್ದಾರೆ. ಅದಕ್ಕೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದೆ. ಇವ್ರಿಗೆ ಆ ಮನೆಗಿಂತ ನಿಮ್ಮ ಫೌಂಡೇಶನ್ ಎತ್ತರ ಬರಬೇಕು ಅಂತ ಹೇಳಿ ಒಂದು 5 ಅಡಿ ಅಥವಾ 6 ಅಡಿ ಫೌಂಡೇಶನ್ ಬರಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದೇನೆ. ಹಾಗೆ ಇವರು ಸಹ 27-31 ಆಯದಲ್ಲಿ ಮನೆ ಕಟ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. 3 ಬೆಡ್ರೂಮ್ ಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನು ಪೂರ್ಣ ಪ್ರಮಾಣವಾಗಿ ಮನೆಯ ಪ್ಲ್ಯಾನಿಂಗ್ ರೆಡಿಯಾಗಿಲ್ಲ. ಆದರೆ ಸ್ಥಳವನ್ನು ಯಾವ ರೀತಿ ನಾವು ಮನೆ ಕಟ್ಕೋಬೇಕು ಅಂತೇಳಿ ತಿಳ್ಕೊಳ್ಳಿಕ್ಕೆ ಕರೆಸ್ಕೊಂಡಿದ್ರು. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಹುತ್ತ ಸಹ ಇತ್ತು. ಅದರದ್ದೇನಾದರೂ ನಾಗದೋಷದ ಎಫೆಕ್ಟು ನಮಗೆ ತಾಗ್ಬೋದು ಅಂತೆಲ್ಲ ಕೇಳಿದರು. ಅದಕ್ಕೆ ಸಂಬಂಧಪಟ್ಟ ಸಜೆಷನ್ಸ್ ಎಲ್ಲ ಇವ್ರಿಗೆ ತಿಳಿಸಿದೆ. ಅನಂತರ ಅವರು ಈ ಮನೆ ಕಟ್ಟಬೇಕಾದ್ರೆ ಮುಖ್ಯ ಬಾಗಿಲನ್ನು ಪೂರ್ವ ಈಶಾನ್ಯಕ್ಕೆ ಇಟ್ಕೋಬೋದು ಅಂತ ಕೇಳಿದರು. ಹೌದು, ಇಟ್ಕೋಬೋದು, ಕಟ್ಕೊಳ್ಳಿಕ್ಕೂ ಅವಕಾಶ ಇದೆ ಅಂತೇಳಿ ತಿಳಿಸಿದ್ದೇನೆ.
ಇವರು ಇದು ಇಷ್ಟು ಬಲವಾಗಿ ನಂಬಲಿಕ್ಕೂ ಕಾರಣ ಇದೆ. ಅದೇ ವದಲೂರು ಪಕ್ಕದಲ್ಲಿ ಇನ್ನೊಂದು ಗ್ರಾಮ ಇದೆ, ಅಜರಾಂಪುರ ಅಂತಲೇನೋ ಇದೆ, ಅದರ ಹೆಸರು ಮರ್ತುಬಿಟ್ಟಿದ್ದೀನಿ. ಆ ಊರಲ್ಲಿ 3 ಮನೆ, 2 ಮನೆದು ಪ್ಲ್ಯಾನ್ ಕೊಟ್ಟಿದ್ದೆ ವಾಸ್ತು ಪ್ರಕಾರ. ಸ್ಥಳವನ್ನು ನೋಡಿ ಸಜೆಷನ್ಸ್ ಕೊಟ್ಟಿದ್ದೆ. ಅವರು 2 ಮನೆಯನ್ನು ಕಟ್ಕೊಂಡ್ರು. ಒಂದು ಮನೆಯಲ್ಲಿ ಗೃಹ ಪ್ರವೇಶ ಆದ ತಕ್ಷಣದಲ್ಲೇ ಮದುವೆನೂ ಆಗೋಯಿತು. ಆ 2 ಮನೆ ಕಟ್ಕೊಂಡು ಆದಮೇಲೆ ಇನ್ನೊಂದು ಮನೆಯವರು ಅಲ್ಲೇ 2 ವರ್ಷದಿಂದ ಒಂದು ಫೌಂಡೇಶನ್ ಮಾಡಿ ಪೆಂಡಿಂಗ್ ಆಗಿ ಉಳ್ಕೊಂಡಿತ್ತು. ಆ ಪೆಂಡಿಂಗ್ ಆದ ಮನೆಗೆ ಹೋಗಿ ಸಂಬಂಧಿಸಿದ ದೋಷ ಪರಿಹಾರನ ತಿಳಿಸಿದ ಮೇಲೆ ಅವರು ಸಹ ಮನೆಯನ್ನು ಕಟ್ಕೊಂಡು ಖುಷಿಯಾಗಿ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಇವರು ಮೊನ್ನೆ ನನಗೆ ಫೋನ್ ಮಾಡಿ ಇವರು ಮನೆ ಕಟ್ತಕ್ಕಂಥ ಸ್ಥಳಕ್ಕೆ ಕರೆಸ್ಕೊಂಡು ಯಾವ ರೀತಿ ಕಟ್ಟಬೇಕು ಅಂತೇಳಿ ಸಲಹೆಯನ್ನು ಕೇಳಿದ್ದಾರೆ. ಇವರಿಗೆ ಆ ವಾಸ್ತು ಪ್ರಕಾರ ಯಾವ ರೀತಿ ಕಟ್ಕೊಂಡ್ರೆ ಉತ್ತಮ ಅಂತೇಳಿ ಆ ಸ್ಥಳದ ಪರಿಶೀಲನೆ ನಂತರ ಸಲಹೆಯನ್ನು ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.